2024ರ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಭರ್ಜರಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಪ್ರಣಾಳಿಕೆ ರಚಿಸಲಿಕ್ಕೆ ಕಮಿಟಿಯನ್ನ ರಚನೆ ಮಾಡಿದೆ. ಪಿ ಚಿದಂಬರಂ, ಮಾಜಿ ಸಚಿವ ಪಿ ಚಿದಂಬರಂ ನೇತೃತ್ವದಲ್ಲಿ ಪ್ರಣಾಳಿಕೆ ಸಮಿತಿಯನ್ನ ರಚನೆ ಮಾಡಿದೆ ಕಾಂಗ್ರೆಸ್. ಪಿ ಚಿದಂಬರಂ ಕಳೆದ ಯುಪಿಎ ಸರ್ಕಾರದ ಹಣಕಾಸು ಸಚಿವರಾಗಿದ್ದರು. PS ಸಿಂಗ್, DO ಸಿದ್ದರಾಮಯ್ಯ, ಪ್ರಿಯಾಂಕಾ ಗಾಂಧಿ, ಆನಂದ್ ಶರ್ಮಾ, ಜಯರಾಮ್ ರಮೇಶ್, ಶಶಿ ತರೂರ್, ಗೌರವ್ ಗೊಗೋಯ್, ಗೈಕಾಂಗಂ, ಪ್ರವೀಣ್ ಚಕ್ರವರ್ತಿ, ಇಮ್ರಾನ್, ಪ್ರತಾಪ್ ಗರ್, ಕೆ ರಾಜು, ಓಂಕಾರ್ ಸಿಂಗ್, ರಂಜಿತ್ ರಾಜನ್, ಜಿಗ್ನೇಶ್ ಮೇವಾನಿ, ಗುರುದೀಪ್ ಸಪ್ಪಲ್ ಸದಸ್ಯರಾಗಿ ನೇಮಕವಾಗಿದ್ದಾರೆ. ರಾಷ್ಟ್ರೀಯ ಮಟ್ಟದ ಪ್ರಣಾಳಿಕೆ ಸಮಿತಿಯ ಸದಸ್ಯರಾಗಿ ನಮ್ಮ ರಾಜ್ಯದಿಂದ ಇಬ್ಬರಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಜಯರಾಮ್ ರಮೇಶ್ ಇಬ್ಬರು ಕೂಡ ಕರ್ನಾಟಕದವರಿದ್ದಾರೆ. ಪ್ರಣಾಳಿಕೆಯ ಮೂಲಕವೇ ಕಳೆದ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ ರಾಜ್ಯದಲ್ಲಿ ಜಯಗಳಿಸಿದೆ. 5 ಗ್ಯಾರಂಟಿಗಳ ಭರವಸೆಯ ಮೂಲಕ ಇದೀಗ ಭರವಸೆಗಳ ಸಮಿತಿ ಅಂದರೆ ಪ್ರಣಾಳಿಕೆಯ ಸಮಿತಿ ಅಧ್ಯಕ್ಷರಾಗಿ ಪಿ ಚಿದಂಬರಂ ಇದ್ದಾರೆ. ಪಿ ಚಿದಂಬರಂ ಮ್ಯಾನಿಫೆಸ್ಟೋ ಕಮಿಟಿಯಲ್ಲಿ ನಮ್ಮ ರಾಜ್ಯದ ಇಬ್ಬರು ನಾಯಕರುಗಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಮಾಜಿ ಕೇಂದ್ರ ಸಚಿವ ಜಯರಾಮ್ ರಮೇಶ್ ಇಬ್ಬರು ಕೂಡ ಇದ್ದಾರೆ. ಒಂದು ಚುನಾವಣೆಯಲ್ಲಿ ಜನಮನ ಗೆಲ್ಲುವಂಥ, ಜನಮನಕ್ಕೆ ಆಕರ್ಷಣೆಗೊಳ್ಳುವಂಥ ಪ್ರಣಾಳಿಕೆಯನ್ನು ರಚನೆ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಈ ಸಮಿತಿಯನ್ನು ರಚನೆ ಮಾಡಲಾಗಿದೆ. ಪಿ ಚಿದಂಬರಂ ಆರ್ಥಿಕ ಸಚಿವರಾಗಿದ್ದರು. ನೋಡಬೇಕಿದೆ ಯಾವೆಲ್ಲ ಹೊಸ ಯೋಜನೆಗಳನ್ನು ಈ ಪ್ರಣಾಳಿಕೆಯಲ್ಲಿ ಭರವಸೆಗಳನ್ನು ನೀಡುತ್ತೆ ಕಾಂಗ್ರೆಸ್ ಅಂತ.